ತುಂಬಾ ವ್ಲಾಗರ್ಸ್ ಉಟ್ಕೊಂಡ್ಬಿಟ್ಟಿದೀವಿ ನಾವಿಲ್ಲೆಲ್ಲ. ಮೊದ್ಲೆಲ್ಲ ವ್ಲಾಗರ್ ಇರೋ ಒಂದ್ ನಿಮಿಷ, ಸರಿ ಆಯ್ತು ಮಾಡಿ ಸರ್. ಇವನ್ನ ಕರ್ಕೊ ಬರ್ಬಾರ್ದು ಅದಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಟು ಸ್ಟೋರೀಸ್ ಆಫ್ ಮೈಲ್ಸ್. ಸೊ ಇವತ್ತು ನಾವು ನೈಟೇ ಡಿಸ್ಕಷನ್ ಮಾಡಿ ರೋಹಿತ್ ಮತ್ತೆ ಪುನೀತ್ ಅವರ ಪ್ಲಾನಿಂಗ್ ಪ್ರಕಾರ ಸಕಲೇಶ್ಪುರಕ್ಕೆ ಒಂದು ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಸೊ ರೆಸಾರ್ಟ್ ಮಾತ್ರ ಸಕ್ಕದಾಗಿದೆ. ನಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಇತ್ತು, ಆದ್ರೆ ಹೋಗಕ್ಕಾಗಿರ್ಲಿಲ್ಲ. ಇವಾಗ ಅನ್ಪ್ಲಾನ್ಡ್ ಆಗಿ ಹೋಗ್ತಾ ಇದೀವಿ. ಸೊ ಆನ್ ದ ವೇ ಇವಾಗ ಆಲ್ರೆಡಿ ಚನ್ನರಾಯಪಟ್ಟಣದಲ್ಲಿ ಇದೀವಿ. ಏನೋ ನಮ್ಮ ಪುನಿಯವ್ರು ಅಲ್ಲಿ ಹೋಗಿ ಗಾಳಿ ತಗೋಬೇಕಂತೆ, ಅದಕ್ಕೆ ನಾವು ಸಿಹಿ ಗಾಳಿ ತಗೊಂಬೇಕು ನಾನು. ಪೀಸ್ಫುಲ್ ಆಗಿ ಗಾಳಿ ತಗೋಬೇಕಂತೆ, ಅದಕ್ಕೆ ಹೋಗ್ತಾ ಇದೀವಿ. ಆನ್ ದ ವೇ ಹೋಗ್ತಾ ನಾನು ಪಾಸ್ಪೋರ್ಟ್ ತಗೊಂಡ್ ಬಂದಿದ್ದೀನಿ, ಫ್ಲೀಟ್ಲಿ ಪಾಸ್ಪೋರ್ಟ್. ಅದಕ್ಕೆ ಸ್ಟ್ಯಾಂಪ್ ಹಾಕಿಸ್ಕೊಳಕ್ಕೆ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಸ್ಟ್ಯಾಂಪ್ ಹಾಕಿಸ್ಕೊಂಡು ಮುಂದಕ್ಕೆ ಹೋಗೋಣ. ವಾಟ್ ಯು ಸೇ ಮಿಸ್ಟರ್ ಲೋಹಿತ್? ಮಾಡೋಣ. ಬಟ್ ಬ್ಯೂಟಿಫುಲ್ ಆಗಿ ಒಂದೇ ಒಂದು ಪ್ಲಾನ್ ಇರೋದೇನು ಅಂತಂದ್ರೆ, ನಮ್ಮ KP ಪೂರ್ಣಚಂದ್ರ ತೇಜಸ್ವಿ ಅವರ ನಿರುತ್ತರ ನೋಡ್ಬೇಕು. ಆಮೇಲೆ ದೇವ್ರ ಮನೆಗೆ ಆಫ್ಟರ್ 4 years ನಾವು ಹೋಗ್ತಾ ಇರೋದು. 4 years. ಒಂದ್ 4 years ಆದ್ಮೇಲೆ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ನಾವು ಹೋದಾಗ ಬೈಕ್ ರೈಡ್ ಅಲ್ಲಿ ಹೋಗಿದ್ವಿ. ಅವಾಗಂತೂ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅದು. ಬಟ್ ಇವಾಗ ತುಂಬಾ ಚೇಂಜಸ್ ಆಗಿದೆ. ಆಕ್ಚುಲಿ ಇದು ಅನ್ಪ್ಲಾನ್ಡ್. ನಾನು ತುಂಬಾ ಪ್ಲಾನ್ ಮಾಡಿ ಏನು ಹೋಗ್ತಾ ಇಲ್ಲ, ಅನ್ಪ್ಲಾನ್ಡ್ ಆಗಿ ಹೋಗ್ತಾ ಇದೀವಿ. ಆಕ್ಚುಲಿ ನಮ್ ಗ್ರೂಪ್ ಅಲ್ಲಿ ಯಾವಾಗ್ಲೂ ಅನ್ಪ್ಲಾನ್ಡ್ ಪ್ಲಾನ್ಸ್ ಗಳು ಯಾವಾಗ್ಲೂ ಸಕ್ಸಸ್ ಆಗೋದು, ಪ್ಲಾನ್ಡ್ ಯಾವಾಗ್ಲೂ ಸ್ವಲ್ಪ ಕೈ ಕೊಡುತ್ತೆ. ಬನ್ನಿ ತುಪ್ಪಾಲ ಮನ ಪ್ಲಾಸ್ಟಿಕ್ ಬಿಟ್ರೆ ಒಳ್ಳೆದು ಸೂಪರ್ ಆಯ್ತು ಮ್ಯಾಮ್. ಚೆನ್ನಾಯ್ತಾ ಒಳ್ಳೆ ಸರ್. ಹೇಳು. ನಮಸ್ಕಾರ ಸ್ನೇಹಿತರೆ, ನಾನು ನಮ್ ಬ್ರದರ್ಸ್ ಎಲ್ಲ ಇವಾಗ ಹಳೆಬೀಡು ಕಡೆ ಹೋಗ್ತಾ ಇದೀವಿ. ಈಗ ನಾನೇನಂತ ಹೇಳ್ಬೇಕು ಅಂತ ಅನ್ಕೊಂಡ್ರೆ, ಎಲ್ಲರೂ ಒಂದೊಮ್ಮೆ ಭೇಟಿ ನೀಡಿ ಭೇಟಿ ನೀಡಿ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಒಂದ್ ನಿಮಿಷ ಇರಿ. ಇಷ್ಟು ಅವ್ನು ಹೇಳಿದ್ನಲ್ಲ, ಇಷ್ಟು ಪ್ರಿಪರೇಷನ್ ಇದು ಶಿಸ್ತು ವಿಭಿನ್ನವಾಗಿದೆ. ಪಕ್ಕದಲ್ಲಿ ಕೆರೆ ತೋರಿಸಿ ಸ್ವಾಮಿಗಳೇ, ಅಲ್ಲಿ ನೋಡಿ ಕೆರೆ, ಅದ್ರ ಮೇಲ್ಗಡೆ ಪ್ಯಾನು, ರೋಡಲ್ಲಿ ಹಳ್ಳ. ಯಾರು ಪ್ರಾಸ ಹೇಳಿದ್ರು, ಯಾರು ಮಗ ಅರುಣ. ಏನಂದ್ರೆ ತಿಂಡಿ ಮಾಡ್ಕೊಂಡ್ಬಿಟ್ಟು ಸ್ಟ್ರೈಟ್ ಹಳೆಬೀಡಿಗೆ ಬಂದಿದೀವಿ. ಆಲ್ರೆಡಿ 9 ಗಂಟೆ ಆಗಿದೆ. ಇವಾಗ ಪೋಸ್ಟ್ ಆಫೀಸ್ ತೆಗಿಯೋದು 10 ಗಂಟೆಗೆ. ಲೋಹಿತ್ ಅವ್ರಿಗೆ ಗೊತ್ತಿಲ್ಲ ಅದು. ಈಗ 1 hour ಕಾಲ ಒಲಿಯೋದು. ಕಾಲಹರ ಸಾಗಲ ಕಾಣಿಸ್ತಾ ಇದ್ದಲ್ಲ. ಸೊ ಇವಾಗ ನಾವಿದೀವಿ ಹಳೆಬೀಡಲ್ಲಿ. ಸೊ ಆನ್ ದ ವೇ ನಮಗೆ ಹಳೆಬೀಡು ಸಿಗೋದ್ರಿಂದ ನಾವು ಫ್ಲೀಟ್ಲಿ ಪಾಸ್ಪೋರ್ಟ್ಗೆ ಸ್ಟ್ಯಾಂಪ್ ತಗೊಳಕ್ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಸಾಕಾ? ಇವಾಗ ನಾವು ಮೂಡ್ಗೆರೆಯಲ್ಲಿದ್ದೀವಿ. ಸೊ ಮೂಡ್ಗೆರೆಯಲ್ಲಿದ್ದಾಗ ಪೂರ್ಣಚಂದ್ರ ತೇಜಸ್ವಿ ಅವರ ನಿರುತ್ತರ ಮನೆಗೆ ಹುಡುಕಾಟ ಆಗ್ತಾ ಇದೆ, ಎಲ್ಲಿದೆ ಅಂತ ಹೇಳಿದ್ರಾ? ಯೆಲ್ಲೋ ಕಲರ್ ಗೇಟ್ ಇದೆಯಾ ಅಂತ. ಹಾ, ಹಲೋ. ಓಕೆ. ಇವಾಗ ಹುಡುಕ್ಬಿಟ್ಟು ನಾವು
ತೇಜಸ್ವರ ನಿರುತ್ತರ ಮನೆಗೆ ಹೋಗ್ತಾ ಇದೀವಿ. ಏನಂತ ಹೋಗ್ಬೋದಾ? ಹೋಗ್ಬೋದು, ಆಚೆಯಿಂದ ನೋಡ್ಬೋದು. ನಾವಿಬ್ರು ಆಕ್ಚುಲಿ ಪೂರ್ಣಚಂದ್ರ ತೇಜಸ್ವಿ ಅವರ ಫ್ಯಾನ್ಸ್. ಮನೆ ನೋಡ್ಬೇಕು ಅಂತ ಮೂಡಿಗೆರೆಗೆ ಬಂದಾಗ ನಿರುತ್ತರ ನೋಡ್ಬೇಕು ಅಂತ ಹೋಗ್ತಾ ಇದೀವಿ. ಮಾತಾಡ್ಕೊಂಡು ಹೋಗ್ಬೇಕು ಅಂತ ಇವಾಗ. ಹೌದು, ಒಳಗಡೆ ಬಿಡಲ್ಲ ಅಂದ್ರು, ಹೊರಗಡೆಯಿಂದನೇ ನೋಡ್ಕೊಂಡು ಬರಬೇಕು. ಆ್ಯಕ್ಚುಲಿ ಇವಾಗ ಮಳೆ ಬಂದಿರೋದಕ್ಕೆ ನಾವು ತೇಜಸ್ವಿ ಅವರು ಓಡಾಡಿ ತೋಟದಲ್ಲಿ ನಾವು ಓಡಾಡ್ತಾ ಇದೀವಿ ಇವಾಗ. ಆ್ಯಕ್ಚುಲಿ ಮೂಡಿಗೆರೆಯಲ್ಲಿ ಅವರು ತೋಟ ಮಾಡ್ಕೊಂಡಿದ್ರು. ಕಾಫಿ ತೋಟ. ಅವರ ಮನೆ ನಿರುತ್ತರ. ನೋಡಿ ನಮ್ಮ ತೇಜಸ್ವಿ ಅವರು ಇಲ್ಲೇ ಅವ್ರೆ. ಇಲ್ಲೇನೆ ನಿಮ್ ತಂದೆಯಿಂದನೂ ಇವ್ರ ಜೊತೆನೆ ಇಲ್ಲ, ನೀವು ಅಷ್ಟೇ ಬರ್ತಿರ್ತಾರ ಇವರು? ಬರ್ತಾ ಇರ್ತಾರೆ, ಅವಾಗ ಬಂದು ಹೋಗ್ತಾ ಇರ್ತಾರೆ. ಅವಾಗ ಅವ್ರ ಇದ್ದಾಗ ಒಳಗಡೆ ಬಿಡ್ತಾರೆ, ಅವ್ರು ಇದ್ದಾಗ ಒಳಗಡೆ ಬಿಡ್ತಾರೆ ಅಂತ ಹೇಳಿದ್ರೆ ಅವ್ರ ವಸ್ತುಗಳೆಲ್ಲ ಪೇಂಟಿಂಗ್ಗಳು, ಪುಸ್ತಕಗಳು, ಕ್ಯಾಮ್ರಾಗಳು, ರೈಫಲ್ಗಳು, ಬಟ್ಟೆ, ಬರೆ, ಅವಾರ್ಡ್ಗಳು ಎಲ್ಲ ಒಳಗಡೆ ಉಂಟು. ನಾರ್ಮಲ್ ಆಗಿ ಎಲ್ಲಾರನು ಬಿಟ್ರೆ ಹಾಳು ಮಾಡ್ತಾರೆ. ಇದನ್ನ ಇದು ಉಳಿಸ್ಕೊಂಡಿರೋದಂತ ಇದನ್ನ ಮ್ಯೂಸಿಯಂ ಮಾಡ್ಬೇಕಂತ ಹೇಳಿ ಇಲ್ಲಿ ಮಾಡಿದ್ದಾರೆ. ಅಲ್ಲಿ ಅಲ್ಲಿ ಇವಾಗ ಹಂಗೆ ಹೋಗ್ತೀವಿ ನಾವು, ಇಲ್ಲಿಂದ ಬಂದು ಇದ್ ನೋಡ್ಬಿಟ್ಟು ಹೋಗೋಣ ಅಂತ ಕಾಣಿಸಿಲ್ಲ, ಮುಂದೆ ಹೋಗ್ಬಿಡಿದ್ವಿ. ಮತ್ತೆ ಹೇಳಿದ್ರೆ ಇದು ನಿಮ್ಗೆ ಇದೆ ಗೂಗಲ್ ಅಲ್ಲಿ ಸ್ಟ್ರೈಟ್ ರೋಡ್ ತೋರಿಸ್ತದೆ. ಇದು ನಮ್ಗಿಂತ ಇಲ್ಲಿ ಹತ್ರ, ಇದು ನೀವು ಈಗ ಹೋದ್ರಲ್ಲ, ಇದು ಇಲ್ಲಿ ಅಡಿಕೆ ಗಿಡಕ ಅಲ್ಲಿಂದ ಮುಂದೆ ಇರೋದು ಅವ್ರ ಮನೆ. ಅದು ಶಬ್ದ ಕೇಳಿ ನಿಂತ್ಕೊಂಡು ಅಲ್ಲಿ ಕಾಣ್ತದೆ, ಅದೇ ರೋಡ್ ನಿಮ್ಗೆ ಹಾಗೆ ಆಗ್ಬಿಟ್ಟು ಸ್ಟ್ರೈಟ್ ಇದು ತೋರ್ಸ, ಒಳಭಾಗ ತೋರ್ಸಲ್ಲ, ಲೊಕೇಶನ್ ಮಾತ್ರ ಎಲ್ಲರೂ ಅಲ್ಲಿ ಹೋಗಿ ಕೇಳ್ಕೊಂಡು ಬರ್ತಾರೆ. ಅದು ಅವ್ರು ಬೋರ್ಡ್ ಹಾಕಕ್ಕೆ ಇಷ್ಟಪಡ್ತಾ ಇರ್ಲಿಲ್ಲ ಮೊದ್ಲಿಂದ. ನಾನು ಇಲ್ಲಿ ತೇಜಸ್ವಿ ಸೋಂಪೂರ್ ಮಗ ತೇಜಸ್ವಿ ನಾನು ಇಲ್ಲಿ ಇದ್ದೆ ಅನ್ನೋದು ಅವ್ರಿಗೆ ಪ್ರಚಾರ ಬೇಡ ಅಂತ. ಇವಾಗ ನಾವು ಹೋಗ್ತಾ ಇದೀವಿ ಒಂದು ಸ್ಪೆಷಲ್ ಪ್ಲೇಸ್ಗೆ. ಅದ್ಯಾವುದು ಅಂತಂದ್ರೆ ನನ್ನಿಂದ ಕಡೆ ಕಾಣ್ತಾ ಇರೋಂಥ ಒಂದು ಪಾಂಡು. ಸೊ ಈ ಪಾಂಡಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಬಂದು ಅವ್ರ ಫ್ರೀ ಟೈಮಲ್ಲಿ ಫಿಶ್ ಹಿಡಿತಾ ಇದ್ರು. ಹಾಗೆ ಕೆರೆನಲ್ಲಿ ಯಾವ್ದನ್ನ ಮೀನು ಸಿಕ್ಕಿದ್ರೆ ತಗೊಂಡು ಬಿಡ್ತಾ ಇದ್ರು. ಸೊ ಅವ್ರ ಫ್ರೀ ಟೈಮ್ನ ಇಲ್ಲಿ ಕಳೀತಾ ಇದ್ರು. ಆ್ಯಂಡ್ ಇದಿರೋದು ರೈಟ್ ಆಪೋಸಿಟ್ ಆಫ್ ನಿರುತ್ತರ ಮನೆ. ಆ್ಯಂಡ್ ಇದು ಅವ್ರ ಎಸ್ಟೇಟು. ಈ ಎಸ್ಟೇಟಲ್ಲಿ ಅವರು ಎಷ್ಟೋ ಸತಿ ಓಡಾಡಿರ್ಬೋದು. ಇವಾಗ ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ಇದ್ದಿದ್ರೆ ಅವರು ನಾನು ನೋಡಿದರೆ ಅದೆಷ್ಟು ಖುಷಿ ಪಡ್ತಿದ್ದೆ ನನಗಂತೂ ಗೊತ್ತಿಲ್ಲ. ಸೊ ಅವ್ರು ಬಿಟ್ಟೋದಂಥ ಒಂದು ನೆನಪುಗಳಲ್ಲಿ ನಾವು ಓಡಾಡ್ತಾ ಇದ್ದೀವಿ ಅನ್ನೋದೇ ನಮ್ಮ ಒಂದು ಖುಷಿ. ಆ್ಯಂಡ್ ಐ ಆಮ್ ಜಸ್ಟ್ ಫೀಲಿಂಗ್ ಹಿಮ್ ಇನ್ ದಿಸ್ ಪ್ಲೇಸ್ ಅಷ್ಟೇ ಹೇಳ್ಬೋದು. ಇವಾಗ ನಮಗೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಹೊಟ್ಟೆ ಹಸಿತೈತೆ. ಆ್ಯಕ್ಚುಲಿ ಇವಾಗ ಆಲ್ರೆಡಿ ಟೈಮ್ 2 ಗಂಟೆ ಆಗಿದೆ. ಮಗ ಹೊಟ್ಟೆ ಹಸಿತೈತೆ ಇವಾಗ. ಸೀತೈತೆ ಬಟ್ ಗೊತ್ತಾಗ್ತಾ ಇಲ್ಲ ಖುಷಿಗೆ, ಯಾಕಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ. ಪ್ಲೇಸ್ ಮಾತ್ರ ಪೀಸ್ಫುಲ್ ಆಗಿದೆ. ಒಳಗಡೆ ನೋಡೋಕೆ ಯಾರಿಗೂ ಅವಕಾಶ ಇಲ್ಲ, ಬಿಕಾಸ್ ಅಲ್ಲಿ ಯಾರು ಓನರ್ಸ್ ಇರೋದ್ರಿಲ್ಲ. ಸೊ ಹೊರಗಡೆ ಹೋಗಿ ಹೊರಗಡೆಯಿಂದ ನೋಡಿ ಖುಷಿ ಪಡ್ಕೊಂಡು ಬರಬೇಕು. ಅವ್ರು ಇದ್ದಾಗ ಬಂದು ಒಳಗಡೆ ಎಸ್ ಡೆಫಿನೆಟ್ಲಿ. ಅಲ್ಲೇನೆ ಸ್ವಲ್ಪ ಬುಕ್ಸ್ಗಳ ಶಾಪಿಂಗ್ ಮಾಡಿದೀವಿ. ಮಿಂಚುಳ್ಳಿ ತುಂಬಾ ಬುಕ್ಸ್ಗಳು ಇಲ್ಲಿಂದ ನೆನಪುಗಳನ್ನು ತಗೊಂಡೋಗ್ತಾ ಇದೀವಿ. ಬುಕ್ಸ್ಗಳೆಲ್ಲ ತುಂಬಾ ಖುಷಿ ಆಯ್ತು. ಎಸ್ ಡೆಫಿನೆಟ್ಲಿ. ಸೊ ನಾವು ತೇಜಸ್ ಅವ್ರು ಇದ್ದಾಗ ಬರೋಕ್ಕಾಗಿಲ್ಲ. ಅವರು ಇಲ್ಲೇ ಪ್ರಕೃತಿಯಲ್ಲಿ ಇದ್ದಾರೆ ಅನ್ಕೊಂಡು ನಾವು ಅವ್ರ ಜೊತೆನೇ ಇದೀವಿ ಅನ್ಕೊಂಡು ಎಸ್ಟೇಟಲ್ಲಿ ಓಡಾಡ್ಕೊಂಡು ಇಷ್ಟೊತ್ತು ಖುಷಿಯಾಗಿದ್ವಿ. ನಮಗಂತೂ ಹೆವಿ ಖುಷಿ ಆಯ್ತು.
ನಿಜವಲ್ಲ ತುಂಬಾ ಖುಷಿ ಆಯ್ತು ಮನೆ ನೋಡಿ ಈ ವಾತಾವರಣ ನೋಡಿ ತುಂಬಾ ಖುಷಿ. ಎಸ್ ಆಮೇಲೆ ಇಲ್ಲಿ ಬುಕ್ ಪರ್ಚೇಸ್ ಮಾಡ್ಬೇಕು ಅನ್ನೋದೊಂದಿತ್ತು, ಯಾವ್ದಾದ್ರು ಒಂದು ಬುಕ್ ಎಸ್ ತಗೊಂಡಿದೀವಿ, ಖುಷಿ. ಖುಷಿ ಅಷ್ಟೇ. ಮತ್ತೆ ತೇಜಸ್ವಿಯವ್ರನ್ನ ಅದೇ ಬುಕ್ಕಲ್ಲಿ ಮನೆಗೆ ಕರ್ಕೊಂಡೋಗಿ ಮತ್ತೆ ಅವ್ರನ್ನೇ ಓದೋದಷ್ಟೇ. ಸೊ ಇವಾಗ ಆಫ್ಟರ್ ನಿರುತ್ತರ ಮಳೆ ನೋಡ್ಕೊಂಡು ನಾವು ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಮಳೆ ಅಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ, ಆಸ್ ಯು ಕ್ಯಾನ್ ಸಿ ಹೆವಿ ಮಳೆ ಇದೆ. ರೋಡ್ ಮಾತ್ರ ಆಫ್ ರೋಡಿಂಗ್ ತರ, ನಮ್ಮ ಹತ್ರ ತಾರ್ ಇಲ್ಲ ಅಷ್ಟೇ, ಬಟ್ ಆಫ್ ರೋಡ್ ಮಾತ್ರ ಸಗದಾಗೆ ಮಾಡ್ತಾ ಇದೀವಿ ಅವಾಗಿಂದ. ಆಕ್ಚುಲಿ ಇಲ್ಲಿಂದ ಒಂದು 500 ಮೀಟರ್ ನಾವು ಮಾಡಿರುವಂತ ಒಂದು ಸ್ಟೇ. ನಾವು ಬಂದ್ವಿ ಮಳೆನಲ್ಲಂತೂ ಸಿಕ್ಕಾಪಟ್ಟೆ ನೆನ್ಕೊಂಡು ದಾರಿ ತಪ್ಕೊಂಡು ಬಂದ್ವಿ. Oh my god, what a beautiful stay, man. I liked it very much. Thanks to you, Bapana. You in India. ವಾವ್, ಸ್ಟೇಸ್ ಎಲ್ಲ ಇವೇನಾ ಮಚ್ಚ, ಕ್ರೇಜಿ ಆಗೈತೆ. ಸೊ ಇವಾಗ ನಮ್ಮ ಶೋಲಿನ್ ಸ್ಟೇಗೆ ಬಂದು ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತ್ತು. ಸೊ ಹಾಗಾಗಿ ಡೈರೆಕ್ಟ್ ನಾವು ರೂಮ್ ಚೆಕ್ ಇನ್ ಆಗ್ದಲೇ ಹೋಗಿ ಊಟ ಮಾಡಿದ್ವಿ. ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಆ್ಯಂಡ್ ಈಗ ಮಳೆ ಬರ್ತಾ ಇದೆ. ಇವಾಗ ನಮ್ಮ ಸ್ಟೇ ಎಂಡಲ್ಲಿದೆ. ಸೊ ಇವಾಗ ನಮ್ಮ ಲಗೇಜಸ್ನೆಲ್ಲ ತೊಗೊಂಡು ಸ್ಟೇಗೆ ಹೋಗ್ತೀನಿ ಆ್ಯಂಡ್ ಸ್ಟೇ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದಾಗಿತ್ತು ನಮ್ಮ ಟ್ರಾವೆಲಿಂಗ್ ಸ್ಟೋರಿ. ಈ ರೆಸಾರ್ಟ್ ಹೇಗಿತ್ತು ಅನ್ನೋದನ್ನ ನಾನು ನಿಮ್ಮ ಮುಂದಿನ ಸಂಚಿಕೆಯಲ್ಲಿ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.